ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೋಲು ಆ ಭಾಗದ ಸಚಿವರ ಸೋಲ, ಕಾಂಗ್ರೆಸ್ ಪಕ್ಷದ ಸೋಲ. ಅಲ್ಲಿ ಕೂಡ ಕೋಲಾರದಲ್ಲಿ ಅವರಿಬ್ಬರು ಸೇರಿದ್ರೆ 1.5 ಲಕ್ಷ ಓಟು ಜಾಸ್ತಿ. ಆ 1.5 ಲಕ್ಷ 70,000 ತಂದಿದ್ದೀವಿ ಅಂದರೆ ಇನ್ನೂ 70,000 ಓಟು ಹೆಚ್ಚಿಗೆ ನಮಗೆ ಬಂದಿದೆ. ಇಬ್ಬರು ಸೇರಿದಾಗ 1.5 ಲಕ್ಷ ಓಟು ಜಾಸ್ತಿ ಇರಬೇಕು. ಆದರೆ ಅವ್ರು ಗೆದ್ದಿರೋದು 70,000ದಲ್ಲಿ. ಅಂದಮೇಲೆ ಇನ್ನೂ 70,000 ನಮ್ಮ ಕಡೆ ಬಂದಿದೆ ಓಟು. ಇದು ಅಲ್ಲಿನ ರಿಸಲ್ಟು. ಕಾರಣ ಇಷ್ಟು. ಸರ್, ನಿಮ್ಮ ಹಳ್ಳಿಯರಿಗೆ ಟಿಕೆಟ್ ಕೊಡದೇ ಇದ್ದು ಕೂಡ ಒಂದಷ್ಟು ಜನರಿಗೆ ಆಕ್ರೋಶ ಉಂಟಾಗಿ ಅದು JDS ಮತ ಆಗಿ ಪರಿವರ್ತಿಸುತ್ತೆ ಸರ್? ಪರಿವರ್ತಿಸಿಲ್ಲ. ಕಾಂಗ್ರೆಸ್ ಓಟ್ ಇನ್ನೂ ಜಾಸ್ತಿ ಆಗಿದೆ ಅಂದೆ. ಕಾಂಗ್ರೆಸ್ ಓಟ್ ಕಡಿಮೆ ಆಗಿದೆ ನೀವು ಹೇಳೋದು ಕರೆಕ್ಟ್. ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿದೆ. ಆದರೆ ಅವರಿಬ್ಬರು ಒಂದಾಗಿದ್ದರಿಂದ ಇಲ್ಲಿ ನಮಗೆ 5ರಿಂದ 10% ಓಟ್ ಜಾಸ್ತಿ ಆಗ್ತದೆ. ಅದರಿಂದ ನಮಗೆ ಸೋಲಾಗಿದೆ. ಗ್ಯಾರಂಟಿ ವರ್ಕ್ ಆಗಿದೆ. ಎರಡು ಪಾರ್ಟಿ ಒಂದಾಗ್ತದೆ ನೋಡಿ. ಅದರಿಂದ ಇದು ಅನಾನುಕೂಲ ಆಗಿದೆ. ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಓಟ್ ಕಾಂಗ್ರೆಸ್ಗೆ ಬಂದಿದೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಬಂದಿದೆ. ಉದಾಹರಣೆ ದೇವನಹಳ್ಳಿಯಲ್ಲಿ ಹೇಳಿದೆ, 30,000 ಅವ್ರು ಲೀಡಿದ್ರು ಲೆಕ್ಕಾಚಾರ ಮಾಡಿದರೆ, ಅದನ್ನು 5,000 ತಂದ್ವಿ. 25,000 ಓಟು ಮೊದಲು ಏನು ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ಗೆ ಇವತ್ತು ಬಂದಿದೆ. ಸರ್, ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮಾತಾಡಿದ್ರು, ನೀವು ಗೆಲ್ಲಿಸ್ಕೊಂಡ್ಬರಬೇಕು, ಇಲ್ಲದೆ ತಲೆದಂಡ ಆಗುತ್ತೆ ಅಂತೇಳಿ ಪರೋಕ್ಷವಾಗಿ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಈಗ ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆಗುತ್ತೆ ಸರ್? ಹೇಗೆ ಸರ್ ಈ ಫಲಿತಾಂಶದ ನಂತರ? ಯಾರ್ದು ತಲೆದಂಡ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾವ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಓಟ್ ಕಡಿಮೆ ಆಗಿಲ್ಲ. ವೆರಿ ಕ್ಲಿಯರಾಗಿ ಹೇಳ್ತೀನಿ. CM ಅವ್ರಿಗೂ ಗೊತ್ತಿದೆ, DCM ಅವ್ರಿಗೂ ಗೊತ್ತಿದೆ, ಕಾಂಗ್ರೆಸ್ ಓಟು ಜಾಸ್ತಿ ಆಗಿದೆ, ಕಡಿಮೆ ಆಗಿಲ್ಲ. ಆದರೆ ಅವರಿಬ್ಬರು ಒಂದಾಗಿದ್ದರಿಂದ, ದಳ ಮತ್ತು BJP ಒಂದಾಗಿದ್ದರಿಂದ ನಮಗೆ ಸೋಲಾಗಿದೆ. ಇದನ್ನು ನಾವು ಒಪ್ಕೋಬೇಕಾಗಿದೆ. CM ಕ್ಷೇತ್ರದಲ್ಲೂ ಸೋಲಾಗಿದೆ, ಅದೇ ರೀತಿ DCM ಕ್ಷೇತ್ರದಲ್ಲೂ ಸೋಲಾಗಿದೆ ಸರ್. ಅದು ಅವ್ರದ್ದೊಬ್ಬರಿಗೆ ಅಂತಲ್ಲ ರೀ. ಉದ್ದಕ್ಕೂ ಕರ್ನಾಟಕ ರಾಜ್ಯದಲ್ಲಿ ನಾವು 9 ಸೀಟ್ ಗೆದ್ದಿದ್ದೀವಿ. 15ವರೆಗೂ ಬರ್ತಿತ್ತು. ಕಡಿಮೆ ಓಟಲ್ಲಿ ಉಳಿದಂಥವು ಕೂಡ ಕೆಲವು ಹೋಗಿದೆ. ಸರ್, ಈಗ ಪ್ರಸ್ತುತವಾಗಿ ಕಾಂಗ್ರೆಸ್ನಲ್ಲಿ ಹೈಕೋರ್ ಕಮಿಟಿದ ಅಗತ್ಯತೆ ಅನಿಸುತ್ತಾ ಸರ್? ಯಾಕಂದರೆ ಹಿರಿಯರೆಲ್ಲ ಸಲಹೆ ತಗೊಂಡು ಮಾಡಬೇಕು ಮುಂದೆ. ಇಲ್ಲ, ನಾನು ಈಗಾಗಲೇ ಬೆಳಗ್ಗೆನೇ ಹೇಳಿದ್ದೀನಿ. ಈ ಒಂದು ಕೋರ್ ಕಮಿಟಿ ಅಥವಾ ಹಿರಿಯರದ್ದು ಒಂದು ಕಮಿಟಿ ಇರಬೇಕು. ಅವರು ಎಲ್ಲ ಸೇರಿ ತೀರ್ಮಾನ ಮಾಡಿದ್ರೆ ಕೆಲವು ವಿಷಯಗಳಲ್ಲಿ ಸಾಮಾಜಿಕ ನ್ಯಾಯನೂ ಸಿಗ್ತದೆ ಮತ್ತು ಕನ್ಸೆನ್ಸಸ್ ಆದಾಗ ಯಾರ ಬಗ್ಗೆ ಯಾರು ಮಾತಾಡೋಂಗಿರಲ್ಲ. ಮತ್ತು ಕನ್ಸೆನ್ಸಸ್ ಆದರೆ ಏನಾಗ್ತದೆ, ಸಾಮಾನ್ಯವಾಗಿ ಅವ್ರದ್ದೇ ಆದ ಅನುಭವಗಳನ್ನ ಅವ್ರು ಇಡ್ತಾರೆ. ಆವಾಗ ಯಾರ ಮೇಲೇನೂ ಯಾರು ಆರೋಪ ಮಾಡೋ ಅವಶ್ಯಕತೆಯೂ ಇರಲ್ಲ. ಜೊತೆಗೆ ಎಲೆಕ್ಷನ್ನಲ್ಲಿ ಗೆಲ್ಲಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಗೆಲ್ಲೋದಿಲ್ಲ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಗೆಲ್ಲೋದು. ಐಕ್ಯತಾ ಸಮಾವೇಶ ಮಾಡಿದ್ವಿ ನಾವು. SC STನೆಲ್ಲ ಒಂದು ಮಾಡಿದ್ವಿ. ಅದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಷನ್ನಲ್ಲಿ ಒಳ್ಳೆಯದಾಯಿತು. ಮತ್ತು ತೀರ್ಮಾನಗಳು ಮಾಡುವಾಗ ನಮ್ಮ ಮನವಿ, ಈಗಾಗಲೇ ಪರಮೇಶ್ವರ್ ಅವರು ಈ ವಿಷಯವನ್ನು ತಪ್ಪು ಮಾಡಿದ್ದಾರೆ. ನಾವು ಪಾರ್ಟಿ ಹಿತದೃಷ್ಟಿಯಿಂದ ಹೇಳೋ ಮಾತು, ಪಾರ್ಟಿಯ ಹಿತದೃಷ್ಟಿಯಿಂದ ಅದರ ವೆಲ್ವಿಷರ್ಸ್ ಆಗಿ ಮಾತಾಡೋ ಮಾತು, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲವು ತೀರ್ಮಾನಗಳು ಮಾಡೋದ್ರಿಂದ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಪಕ್ಷ ಬಲವರ್ಧನೆ ಆಗ್ತದೆ, ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗ್ತದೆ.